ಟೀಮ್ ಇಂಡಿಯಾ 4-0 ವೈಟ್ ವಾಶ್ ಇಂದ ಟಿ20 ಸೀರೀಸ್ನ ಸೋಲ್ತು. ಆದ್ರೆ ODI ಫಾರ್ಮ್ಯಾಟ್ ಸ್ಟಾರ್ಟ್ ಆಗಿಷ್ಟಕ್ನ ಬೇರೆ ಟೀಮ್ ಇಂಡಿಯಾನೇ ಆಡ್ತಾ ಇದೆ ಅನ್ಸ್ತಿತ್ತು. ಯಾಕಂದ್ರೆ ರೋಹಿತ್ ಮತ್ತು ವಿರಾಟ್ ಈ ಮ್ಯಾಚ್ ಅಲ್ಲಿ ಕಂಬ್ಯಾಕ್ ಮಾಡಿದ್ರು. ಇವರಿಬ್ಬರ ಪ್ರೆಸೆನ್ಸೇ ಸಾಕು ಬೇರೆ ಟೀಮ್ನ ಅಂಡರ್ ಪ್ರೆಷರ್ ಇಡೋದಿಕ್ಕೆ. ಹಾಗಾದ್ರೆ ಮ್ಯಾಚ್ ರಿವ್ಯೂನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಯಾಕಂದ್ರೆ ಕ್ರಿಕೆಟ್ ರಿಲೇಟೆಡ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಈ ಚಾನಲ್ ನಲ್ಲಿ ಬರ್ತಾ ಇರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ. ಇಂಗ್ಲೆಂಡ್ ಟಾಸ್ ಗೆದ್ದು ಬ್ಯಾಟಿಂಗ್ ಚೂಸ್ ಮಾಡ್ತು. ಇವರ ಓಪನರ್ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಕೂಡ ಇಂಡಿಯಾ ಬೌಲರ್ಸ್ ಪ್ರೆಷರ್ನ ಕ್ರಿಯೇಟ್ ಮಾಡ್ತಾನೆ ಇದ್ರು. ಎಸ್ಪೆಷಲಿ ಅಕ್ಷರ್ ಪಟೇಲ್. ಇವರ ಲೈನ್ ಮತ್ತು ಲೆಂತ್ ಪರ್ಫೆಕ್ಟ್ ಮೇಂಟೈನ್ ಮಾಡ್ತಾ ಇದ್ರು. ಬ್ಯಾಟ್ಸ್ಮನ್ಸ್ಗೆ ಚಾನ್ಸೇ ಕೊಡ್ತಾ ಇರಲಿಲ್ಲ. ರಿಸಲ್ಟ್, ಇಂಗ್ಲೆಂಡ್ 80 ರನ್ಸ್ಗೆ 5 ವಿಕೆಟ್ಸ್ ಕಳ್ಕೊಂಡಿದ್ರು. ಮ್ಯಾಚ್ ಅಲ್ಲಿ ಇದೇ ಫಸ್ಟ್ ಟರ್ನಿಂಗ್ ಪಾಯಿಂಟ್ ಆಯ್ತು. ಇಂಗ್ಲೆಂಡ್ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗ್ಲಿಲ್ಲ, ಯಾಕಂದ್ರೆ ಕ್ರೀಸ್ ಅಲ್ಲಿ ಜೋ ರೂಟ್ ಇನ್ನ ಕೂಡ ಇದ್ರು. ಇವರ ಇಂಪಾರ್ಟೆನ್ಸ್ ಏನು ಪ್ರೆಷರ್ ಸಿಚುವೇಶನ್ಸ್ ಅಲ್ಲಿ ಅಂತ ಪ್ರೂವ್ ಮಾಡಿದ್ರು. ಲಿಯಮ್ ಡೌಸನ್ ಜೊತೆ ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ಇನ್ನಿಂಗ್ಸ್ ನ ಮತ್ತೆ ಮೊಮೆಂಟಮ್ಗೆ ತರ್ತಾ ಇದ್ರು. ಈ ಇಬ್ಬರು ಸೇರಿ ಇಂಗ್ಲೆಂಡ್ ನ ರೆಸ್ಪೆಕ್ಟಬಲ್ ಸ್ಕೋರ್ಗೆ ತಂದ್ರು. ಜೋ ರೂಟ್ ಅವರ ಅನ್ಬಿಟನ್ 76 ರನ್ಸ್ ಹಾಗೂ ಡೌಸನ್ ಅವರ ವ್ಯಾಲ್ಯೂಯಬಲ್ 68 ರನ್ಸ್. ಇವರಿಬ್ಬರ ಪಾರ್ಟ್ನರ್ಶಿಪ್ ಆದ್ಮೇಲೆ ಇನ್ನಿಂಗ್ಸ್ ನ ಫಿನಿಶ್ ಸ್ಟ್ರಾಂಗ್ ಆಗ್ಲಿಲ್ಲ. ಇಂಡಿಯಾ ಬೌಲರ್ಸ್ ಡೆತ್ ಓವರ್ಸ್ ನಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಿ ಇಂಗ್ಲೆಂಡ್ ನ 262 ರನ್ಸ್ಗೆ ಸ್ಟಾಪ್ ಮಾಡಿದ್ರು. ಇಂಗ್ಲೆಂಡ್ಗೆ 300 ಸ್ಕೋರ್ ಮಾಡೋ ಒಳ್ಳೆ ಚಾನ್ಸ್ ಇತ್ತು, ಆದ್ರೆ ಇಂಡಿಯಾ ಬೌಲರ್ಸ್ ಆಗಕ್ಕೆ ಕೊಡ್ಲಿಲ್ಲ. ಅದರಲ್ಲಿ ಬಿಗ್ಗೆಸ್ಟ್ ಹೀರೋ ಅಂದ್ರೆ ಅಕ್ಷರ್ ಪಟೇಲ್. 62 ಫಾರ್ 4 ವಿಕೆಟ್ಸ್ ಅಟ್ ಎಕಾನಮಿ ಆಫ್ 6.31. 4 ವಿಕೆಟ್ಸ್ ಜೊತೆ ಮ್ಯಾಚ್ ನ ಇಂಡಿಯಾಗೆ ಈಸಿ ಮಾಡಿಕೊಟ್ರು. ಆದ್ರೆ ಚೇಸ್ ಅಷ್ಟೊಂದು ಈಸಿ ಇರ್ಲಿಲ್ಲ, ಯಾಕಂದ್ರೆ ಇಂಗ್ಲೆಂಡ್ ಬೌಲಿಂಗ್ ಲೈನ್ ಅಪ್ ಅಲ್ಲಿ ಆರ್ಚರ್ ಇದ್ರು. ಇಂಡಿಯಾದು ಚೇಸ್ ಸ್ಟಾರ್ಟ್ ಆದಾಗ ಶುಭ್ಮನ್ ಗಿಲ್ ಫಸ್ಟ್ ಬಾಲ್ ಇಂದಾನೆ ಪಾಸಿಟಿವ್ ಇಂಟೆಂಟ್ ಇಂದ ಆಡ್ತಾ ಇದ್ರು. ಬೌಂಡ್ರಿ ಮೇಲೆ ಬೌಂಡ್ರಿ ಹೊಡೆದು ಇಂಗ್ಲೆಂಡ್ ಬೌಲರ್ಸ್ ನ ಪ್ರೆಷರ್ ನಲ್ಲೇ ಇಡ್ತಿದ್ರು. ಆದ್ರೆ ಕ್ರಿಕೆಟ್ ಅಲ್ಲಿ ಮೊಮೆಂಟಮ್ ಒಂದೇ ತರ ಇರಲ್ಲ. ಬ್ಯಾಕ್ ಟು ಬ್ಯಾಕ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿದು ವಿಕೆಟ್ ಬಿದ್ದಾಗ ಇಂಡಿಯಾ ಫ್ಯಾನ್ಸ್ಗೆ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಇವಾಗ್ಲೇ ಇವರಿಬ್ರನ್ನ ಫೀಲ್ಡ್ ಅಲ್ಲಿ ನೋಡೋದು ಕಮ್ಮಿ, ಅದ್ರಲ್ಲೂ ಫ್ಯಾನ್ಸ್ದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ರೋಹಿತ್ ಮತ್ತು ವಿರಾಟ್ ಸೆಂಚುರಿ ಹೊಡೆದು ಇಂಡಿಯಾಗೆ ಗೆಲ್ಸ್ಕೊಡ್ಬೇಕು, ಚೇಸ್ ಮಾಡಿದಾಗ ವಿನ್ನಿಂಗ್ ರನ್ಸ್ ಇವರಿಬ್ರಲ್ಲಿ ಒಬ್ಬರಾದ್ರೂ ಹೊಡಿಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆದ್ರೆ ಈ ಮ್ಯಾಚ್ ಅಲ್ಲಿ ಆತರ ಆಗ್ಲಿಲ್ಲ. ಇವರಿಬ್ರು ಲೆಜೆಂಡ್ಸ್ ಔಟ್ ಆದಾಗ ಟೀಮ್ ಇಂಡಿಯಾದು ಸ್ಕೋರ್ ಅವಾಗ 48 ಫಾರ್ 2 ಇತ್ತು. ಆ ಮೂಮೆಂಟ್ ನಲ್ಲಿ ಮ್ಯಾಚ್ ಇಂಗ್ಲೆಂಡ್ ಕಡೆ ಹೋಗ್ಬೋದಿತ್ತು, ಆದ್ರೆ ಕ್ರೀಸ್ ನಲ್ಲಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಇದ್ರು. ಇಬ್ಬರು ಪ್ಯಾನಿಕ್ ಆಗದೆ ಮೆಚ್ಯೂರ್ ಬ್ಯಾಟಿಂಗ್ ಆಡ್ತಾ ಇದ್ರು. ಲೂಸ್ ಬಾಲ್ ಗೆ ಬೌಂಡ್ರಿ, ಗುಡ್ ಬಾಲ್ಸ್ ಗೆ ಸಿಂಗಲ್, ಸ್ಟ್ರೈಕ್ ರೊಟೇಟ್ ಮಾಡ್ತಾ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಗಿಲ್ ಬ್ಯಾಟಿಂಗ್ ನೋಡಿದ್ರೆ ತುಂಬಾ ಕಂಟ್ರೋಲ್ ಅಂಡ್ ಇಂಪ್ರೆಸಿವ್ ಇನ್ನಿಂಗ್ಸ್ ಆಡ್ತಾ ಇದ್ರು. ಆದ್ರೆ ಕ್ರಾಂಪ್ಸ್ ಇಂದ ರಿಟೈರ್ ಹಲ್ಟ್ ಆಗಿ ಹೊರಗೆ ಹೋದ್ರು. ಅದ್ರ ನಂತರ ಶ್ರೇಯಸ್ ಅಯ್ಯರ್ ರನ್ ಔಟ್ ಆದ್ರು ಹಾಗೂ KL ರಾಹುಲ್ ಕೂಡ ಬೇಗ ಔಟ್ ಆಗಿ ಹೋದ್ರು. ಒಂದು ಕ್ಷಣ ಇಂಡಿಯಾ ಪ್ರೆಷರ್ ಅಲ್ಲಿ ಇದೆ ಅನ್ಸ್ತು. ಈ ಕಷ್ಟದ ಸಮಯದಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದು ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್. ಇವರಿಬ್ಬರ ಒಳ್ಳೆ 50 ರನ್ ಸ್ಕೋರ್ ಮಾಡಿ ಇಂಡಿಯಾಗೆ ಒಳ್ಳೆ ವಿಕ್ಟರಿ ಕೊಟ್ರು. ಈ ಮ್ಯಾಚ್ ನ ರಿಯಲ್ ಹೀರೋ ಅಕ್ಷರ್ ಪಟೇಲ್. ಬೌಲಿಂಗ್ ಅಲ್ಲಿ 4 ವಿಕೆಟ್ಸ್, ಬ್ಯಾಟಿಂಗ್ ನಲ್ಲಿ ಅನ್ಬೀಟನ್ 57. ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಅಂದ್ರೆ ಇದೆ. ಮ್ಯಾಚ್ ಅಂತೂ ಇಂಡಿಯಾ ಗೆದ್ದಾಯ್ತು. 3 ODI ಮ್ಯಾಚಸ್ ಅಲ್ಲಿ 1 ಗೆದ್ದಾಯ್ತು. ಇವಾಗ 2 ಮ್ಯಾಚಸ್ ಅಲ್ಲಿ 1 ಗೆದ್ರೆ ಸೀರೀಸ್ ನ ಗೆದ್ಬಿಡ್ತೀವಿ. ಆದ್ರೆ ಇಂಗ್ಲೆಂಡ್ ಅವರು ನಮ್ಮನ್ನ ಟಿ20 ಅಲ್ಲಿ ವೈಟ್ ವಾಶ್ ಮಾಡಿದ್ದಾರೆ. ಅದೇ ತರ ನಾವು ಈ ODI ಸೀರೀಸ್ ನಲ್ಲಿ ಈ ಇಂಗ್ಲೆಂಡ್ ನ ವೈಟ್ ವಾಶ್ ಮಾಡಬೇಕು. ಆದ್ರೆ ಈ ವಿಡಿಯೋಗೆ ಇಷ್ಟೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾನು ದಿ ಕ್ರಿಕೆಟ್ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಜೈ ಹಿಂದ್.